ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವನ್ನು ನೋಡೋಣ. ನಾವು ಸರ್ವನಾಮದ ಪ್ರಕಾರಗಳನ್ನು ನೋಡ್ತಿದ್ದೀವಿ. ಮೊದಲನೆಯದಾಗಿ ಪುರುಷಾರ್ಥಕ ಸರ್ವನಾಮ ನೋಡಿದ್ದೇವೆ. ನೆಕ್ಸ್ಟ್ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. ನಾಮಪದಗಳನ್ನಾಶ್ರಯಿಸಿ ಪ್ರಶ್ನಿಸುವ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತೇವೆ. ಉದಾಹರಣೆ: ಯಾವನು, ಯಾವುದು, ಯಾರು, ಯಾವುದು, ಎಲ್ಲಿ, ಏಕೆ, ಹೇಗೆ ಇತ್ಯಾದಿ. ಪ್ರಶ್ನೆ ಹಾಕುವುದಕ್ಕೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತೇವೆ. ಮೂರನೆಯದು ಆತ್ಮಾರ್ಥಕ ಸರ್ವನಾಮ. ತಾನು, ತಾವು ಎಂಬ ರೂಪಗಳು ಆತ್ಮಾರ್ಥಕ ಸರ್ವನಾಮಗಳು. ನಾಲ್ಕನೆಯದು ನಿರ್ದೇಶನಾತ್ಮಕ ಸರ್ವನಾಮ. ವ್ಯಕ್ತಿ, ವಸ್ತು, ಸ್ಥಳಗಳನ್ನು ಸ್ಪಷ್ಟವಾಗಿ ನಿರ್ದೇಶಿಸುತ್ತಿದ್ದರೆ ಅದನ್ನು ನಿರ್ದೇಶನಾತ್ಮಕ ಸರ್ವನಾಮ ಎಂದು ಕರೆಯುತ್ತಾರೆ. ಉದಾಹರಣೆ: ಗೋಲ್ ಗುಂಬಜ್ ಜಗತ್ ಪ್ರಸಿದ್ಧವಾದ ಕಟ್ಟಡ. ಈ ಕಟ್ಟಡ ಬಿಜಾಪುರದಲ್ಲಿದೆ. ತಾಜ್ ಮಹಲ್ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ. ಆ ಕಾವ್ಯ ಆಗ್ರಾದಲ್ಲಿದೆ. ಇದು ಸಮೀಪವನ್ನು ಇಲ್ಲವೇ ದೂರವನ್ನು ದರ್ಶಿಸುವುದರಿಂದ ಇದಕ್ಕೆ ದರ್ಶಕ ಸರ್ವನಾಮ ಎಂತಲೂ ಕರೆಯುತ್ತೇವೆ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು. ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತೇವೆ. ಇವು ನಾಮ ಪ್ರಕೃತಿಯ ಮೇಲೆ ಸೇರುವುದರಿಂದ ಇವುಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತಾರೆ. ಕೇಶಿರಾಜನ ಪ್ರಕಾರ ಕಾರಕಗಳು 7 ಪ್ರತ್ಯಯಗಳು. ಷಷ್ಠಿ ಇಲ್ಲ. ನಾಮ ಪ್ರಕೃತಿಯ ಪ್ರಥಮ ವಿಭಕ್ತಿ ಪ್ರತ್ಯಯದ ಅರ್ಥದಲ್ಲಿ ಬಳಕೆ ಆಗುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯದ ಕನ್ನಡದಲ್ಲಿ ಇಲ್ಲ ಎನ್ನುತ್ತಾರೆ. ಪಂಚಮಿ ವಿಭಕ್ತಿ ಪ್ರತ್ಯಯದ ಸ್ಥಾನವನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಆಕ್ರಮಿಸುವುದರಿಂದ ಪಂಚಮಿ ವಿಭಕ್ತಿ ಪ್ರತ್ಯಯವು ಕನ್ನಡದಲ್ಲಿ ಇಲ್ಲ ಎನ್ನುತ್ತಾರೆ. ವಿಭಕ್ತಿಗಳು, ಕಾರಕಗಳು, ಪ್ರತ್ಯಯಗಳು. ಪ್ರಸ್ತುತ ಹಳೆಗನ್ನಡ. ಪ್ರಥಮ ಕರ್ತು ಪ್ರತ್ಯಯ ಉ. ಪ್ರಸ್ತುತ ಉ. ಹಳೆಗನ್ನಡ ಮ. ತೃತೀಯ ಕರ್ಮ ಅನ್ ಅಂ. ತೃತೀಯ ಕರಣ ಇಂದ ಇಂ. ಚತುರ್ಥಿ ಸಂಪ್ರದಾನ ಗೆ ಕೆ ಇಗೆ ಕೆ. ಪಂಚಮಿ ಆಪಾದಾನ ದೆಸೆಯಿಂದ ಅತ್ತನಿಂ. ಷಷ್ಠಿ ಸಂಬಂಧ ಅ ಅ. ಸಪ್ತಮಿ ಅಧಿಕರಣ ಅಲ್ಲಿ ಓಳ್. ಸಂಬೋಧನೆ ಕಾರಕ ಇಲ್ಲ. ಹಳೆಗನ್ನಡ ಎ ಇದು ಇಲ್ಲ. ಇವೆಲ್ಲವೂ ವಿಭಕ್ತಿ ಪ್ರತ್ಯಯ. ವಿಭಕ್ತಿಯ ಸ್ಥಾನ ಪಲ್ಲಟ. ಒಂದು ವಿಭಕ್ತಿ ಪ್ರತ್ಯಯ ಸ್ಥಾನದಲ್ಲಿ ಯಾವುದೇ ಅರ್ಥ ಬದಲಾವಣೆ ಇಲ್ಲದೆ ಇನ್ನೊಂದು ವಿಭಕ್ತಿಯ ಪ್ರತ್ಯಯ ಬಳಕೆಗೊಂಡರೆ ಅದನ್ನು ವಿಭಕ್ತಿ ಸ್ಥಾನಪಲ್ಲಟ ಎಂದು ಕರೆಯುತ್ತಾರೆ. ಉದಾಹರಣೆ: ನಾನು ಬಾವಿಯಲ್ಲಿ ಬೀಳುತ್ತೇನೆ. ಸಪ್ತಮಿ. ನಾನು ಬಾವಿಗೆ ಬೀಳುತ್ತೇನೆ. ಚತುರ್ಥಿ. ಈ ಮನೆಯ ಒಡೆಯ ನಮ್ಮಪ್ಪ. ಷಷ್ಠಿ. ಈ ಮನೆಗೆ ಒಡೆಯ ನಮ್ಮಪ್ಪ. ಚತುರ್ಥಿ. ಇವೆಲ್ಲವೂ ವಿಭಕ್ತಿಯ ಸ್ಥಾನ ಪಲ್ಲಟಕ್ಕೆ ಉದಾಹರಣೆ. ಗಮನಿಸಬೇಕಾದ ಅಂಶಗಳು. ಸಂಬೋಧನೆಯು ಪ್ರಥಮ ವಿಭಕ್ತಿಯಲ್ಲಿ ಸೇರುವುದರಿಂದಲೂ ವಿಭಕ್ತಿಗಳು 7 ಇರುತ್ತವೆ. ಪಂಚಮಿ ವಿಭಕ್ತಿಯ ಇಂದ ಪ್ರತ್ಯಯವು ತೃತೀಯ ವಿಭಕ್ತಿಯ ಕಾರ್ಯವನ್ನೇ ಮಾಡುತ್ತದೆ. ಕೆಲವರು ದೆಸೆಯಿಂದ ಎಂಬುದನ್ನು ಪಂಚಮಿ ವಿಭಕ್ತಿಯ ಪ್ರತ್ಯಯವೆಂದು ಹೇಳುತ್ತಾರೆ. ಆ ರೀತಿ ಮಾತಿನಲ್ಲಾಗಲಿ ಲಿಪಿಯಲ್ಲಾಗಲಿ ಬಳಸುವುದಿಲ್ಲ. ಅಲ್ಲದೆ
ಈ ದೆಸೆಯಿಂದ ಎಂಬುದರಲ್ಲಿಯೇ ಇಂದ ಎಂಬ ಪ್ರತ್ಯಯವೂ ಇದೆ. ದೆಸೆಯಿಂದ ಎಂಬುದು ಒಂದು ಶಬ್ದವಿರುವುದರಿಂದ ಅದು ಪ್ರತ್ಯಯವೆಂದು ಹೇಳುವುದು ಸಾಧುವಲ್ಲ. ಷಷ್ಠಿ ವಿಭಕ್ತಿಗೆ ಸಂಬಂಧಾನ್ವಯವಿದೆ, ಆದರೆ ಕಾರಕಾನ್ವಯವಿಲ್ಲ. ಕಾರಣ ಷಷ್ಠಿ ವಿಭಕ್ತಿಯ ಸಂಬಂಧವನ್ನು ಕಾರಕವೆಂದು ಪರಿಗಣಿಸುವುದಿಲ್ಲ. ಅದರಿಂದ ಕಾರಕಗಳು 6 ಇರುತ್ತವೆ. ತೃತೀಯ ಪಂಚಮಿ ವಿಭಕ್ತಿಗಳು ಹೊಸಗನ್ನಡದಲ್ಲಿ ಇಂದ ಎಂದು ಒಂದೇ ಇವೆ, ಆದರೆ ಹಳೆಗನ್ನಡದಲ್ಲಿ ಅವು ಬೇರೆ ಬೇರೆಯಾಗಿರುವುದನ್ನು ಗಮನಿಸಿದರೆ ಅವುಗಳ ಕಾರಕಾರ್ಥ ಸಂಬಂಧ ಸ್ಪಷ್ಟವಾಗುವುದು. ಇವೆಲ್ಲವೂ ನಾವು ಗಮನಿಸಬೇಕು. ನೆಕ್ಸ್ಟ್ ಬರುವುದು ಸಂಧಿ. ಸಂಧಿ ಎಂದರೆ ಒಪ್ಪಂದ, ಇಕ್ಕಟ್ಟಾದ ಪ್ರದೇಶ ಎಂದರ್ಥವಾದರೂ ವ್ಯಾಕರಣ ಪರಿಭಾಷೆಯಲ್ಲಿ 2 ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದನ್ನೇ ಸಂಧಿ ಅಥವಾ ಸಂಧಿ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಸಂಧಿ ಘಟಿಸುವಾಗ ಕೆಲವು ಪ್ರಕ್ರಿಯೆಗಳು ನಡೆಯುತ್ತವೆ. ಲೋಪ, ಆಗಮ, ಆದೇಶ ಅವುಗಳನ್ನು ಸಂಧಿ ಕಾರ್ಯ ಎಂದು ಕರೆಯುತ್ತೇವೆ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಕಣ್ಣು ಪ್ಲಸ್ ಇಲ್ಲ, ಕಣ್ಣಿಲ್ಲ. ಮನೆ ಪ್ಲಸ್ ಅನ್ನು, ಮನೆಯನ್ನು. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಹಂದರ ಪ್ಲಸ್ ಕಂಬ, ಹಂದರಗಂಬ. ಸಂಧಿಯ ಪ್ರಕಾರಗಳು. ಸೇರುವ ಅಕ್ಷರಗಳ ಹಿನ್ನೆಲೆಯಲ್ಲಿ ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. 1 ಸ್ವರ ಸಂಧಿ, 2 ವ್ಯಂಜನ ಸಂಧಿ. 1 ಸ್ವರ ಸಂಧಿ. ಸ್ವರಕ್ಕೆ ಸ್ವರ ಪರವಾದರೆ ಅದನ್ನು ಸ್ವರ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಭಾವ ಪ್ಲಸ್ ಇಸು, ಭಾವಿಸು. ಇವು ಎಲ್ಲವೂ ಸ್ವರ ಸಂಧಿಗೆ ಉದಾಹರಣೆ. ವ್ಯಂಜನ ಸಂಧಿ. ವ್ಯಂಜನ ಸಂಧಿ ಸ್ವರಕ್ಕೆ ವ್ಯಂಜನ, ವ್ಯಂಜನಕ್ಕೆ ಸ್ವರ, ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ರತ್ನ ಪ್ಲಸ್ ಕಂಬಳಿ, ರತ್ನಗಂಬಳಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಸತ ಪ್ಲಸ್ ಆಚರ, ಸದಾಚರ. ದಿಕ್ ಪ್ಲಸ್ ಅಂತ, ದಿಗಂತ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಸತ್ ಪ್ಲಸ್ ಮಾನ, ಸನ್ಮಾನ. ಕಣ್ ಪ್ಲಸ್ ಪನಿ, ಕಂಬನಿ. ಇವೆಲ್ಲವೂ ವ್ಯಂಜನ ಸಂಧಿಗೆ ಉದಾಹರಣೆ. ನಾವು ಭಾಷೆಯ ಹಿನ್ನೆಲೆಯಲ್ಲಿ ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ.